ಸ್ನೇಹಿತರೆ, ಕೆಲವು ಸೆಂಟೆನ್ಸ್ ನೋಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ, ಬಟ್ ಅಲ್ಲೇ ಸಣ್ಣ ಕನ್ಫ್ಯೂಷನ್ ಇರುತ್ತೆ. ಈಗ ಇದರಲ್ಲಿ ನೋಡಿ, ಐ ಎಂಜಾಯ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಅಂತಿದೆ. ಇಲ್ಲಿ ಎಂಜಾಯ್ ಅಂತ ಒಂದಿದೆ, ಲಿವಿಂಗ್ ಅಂತಿದೆ. ಓಕೆ, ಇಲ್ಲಿ ನೋಡಿ ಡಿಸ್ಕಸ್ ಮತ್ತು ಗೋಯಿಂಗ್ ಎರಡು ವರ್ಬ್ಸ್ ಇದೆ ಇಲ್ಲಿ. ಓಕೆ, ಸೊ ಒಂದೇ ಸೆಂಟೆನ್ಸಲ್ಲಿ ಎರಡು ವರ್ಬ್ಸ್ ಬರ್ಬೋದಾ? ಎಸ್, ಬರ್ಬೋದು ಸ್ನೇಹಿತರೆ. ಅದಕ್ಕೆ ಒಂದು ಕಾರಣ ಇದೆ. ಸ್ನೇಹಿತರೆ, ಒಂದೇ ಸೆಂಟೆನ್ಸ್ನಲ್ಲಿ ಎರಡು ವರ್ಬ್ಸ್ ಬರೋಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಯಾಕೆಂದರೆ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಜುಕೇಷನಲ್ ವಿಡಿಯೋ ಎಲ್ಲದೂ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಏನು ಅಂತ ಅರ್ಥ ಆಗೋದು, ಇಲ್ಲ ಅಂದರೆ ಬಹುಶಃ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಓಕೆ, ಈ ವಿಡಿಯೋ ಒಂದು ಲೈಕನ್ನು ಕೊಡಿ. ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಇದನ್ನು ಶೇರ್ ಮಾಡಿ. ನಿಮಗೇನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಈಗ ನೋಡಿ ಸ್ನೇಹಿತರೆ, ಐ ಎಂಜಾಯ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಇದರ ಅರ್ಥ ಏನು? ನಾನು ಬೆಂಗಳೂರಿನಲ್ಲಿ ವಾಸವಾಗಿರುವುದು ನನಗೆ ಖುಷಿ ತಂದಿದೆ, ಅಥವಾ ನಾನು ಬೆಂಗಳೂರಿನಲ್ಲಿ ವಾಸವಾಗಿರುವುದು ನನಗೆ ನಾನು ಎಂಜಾಯ್ ಮಾಡ್ತೀನಿ ಅದನ್ನು ಅಂತ. ಓಕೆ, ಸೊ ಫಸ್ಟ್ ನಾನು ಮೀನಿಂಗ್ ಹೇಳಿಬಿಡ್ತೀನಿ, ಆಮೇಲೆ ಇದು ಸ್ಟ್ರಕ್ಚರ್ ಏನಿದೆ, ಇದು ಏನಕ್ಕೆ ನಾವು ಈ ಥರ ಹೇಳಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ವಿ ಡಿಸ್ಕಸ್ಡ್ ಗೋಯಿಂಗ್ ಆನ್ ಎ ಹಾಲಿಡೇ ಟುಗೆದರ್. ವಿ ಡಿಸ್ಕಸ್ಡ್ ಗೋಯಿಂಗ್ ಆನ್ ಎ ಹಾಲಿಡೇ ಟುಗೆದರ್. ನಾವು ಟ್ರಿಪ್ಪಿಗೆ ಹೋಗಲ್ಲ, ಅಂದರೆ ಹಾಲಿಡೇ ಅಂತ ಹೇಳಿದ್ರೆ ಗೋಯಿಂಗ್ ಆನ್ ಎ ಹಾಲಿಡೇ ಅಂತ ಹೇಳಿದ್ರೆ ರಜೆ ಇದ್ದಾಗ ಎಲ್ಲಾದರೂ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗೋದು, ತಿರುಗಾಡ್ಲಿಕ್ಕೆ ಹೋಗೋದು, ಟ್ರಿಪ್ಪಿಗೆ ಹೋಗೋದಕ್ಕೆ ಗೋಯಿಂಗ್ ಆನ್ ಎ ಹಾಲಿಡೇ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವುದ್ರ ಬಗ್ಗೆ? ವೆಕೇಷನ್ ಅಂದರೆ ಹಾಲಿಡೇ ಹೋಗೋದ್ರ ಬಗ್ಗೆ, ಟ್ರಿಪ್ಪಿಗೆ ಹೋಗೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಐ ಹೇಟ್ ವೆಯ್ಟಿಂಗ್ ಫಾರ್ ಬಸ್ಸಸ್ ಅಂದರೆ ಬಸ್ಸನ್ನು ಕಾಯೋದು ಅಂದರೆ ನನಗೆ ತುಂಬ ಒಂಥರ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಹೇಟ್ ಮಾಡ್ತೇನೆ ಅದನ್ನು. ಯಾವುದನ್ನು? ಬಸ್ಸನ್ನು ಕಾಯೋದನ್ನು. ಓಕೆ, ವಿ ಹ್ಯಾವ್ ಫಿನಿಶ್ಡ್ ಪ್ರಿಪೇರಿಂಗ್ ಫಾರ್ ದ ಟ್ರಿಪ್ ಅಂದರೆ ನಾವು ಟ್ರಿಪ್ಪಿಗೆ ಹೋಗಲಿಕ್ಕೆ ಏನೆಲ್ಲ ನಾವು ತಯಾರಿ ಆಗಬೇಕು ಅದೆಲ್ಲ ಫಿನಿಷ್ ಮಾಡ್ಕೊಂಡಿದ್ದೀವಿ, ಅದೆಲ್ಲ ಮುಗಿಸಿದ್ದೀವಿ, ಆ ತಯಾರಿಯನ್ನು ಮುಗಿಸಿದ್ದೀವಿ. ಐ ಡೋಂಟ್ ಮೈಂಡ್ ಕಮಿಂಗ್ ಅರ್ಲಿ. ನನಗೆ ಬೇಗನೆ ಬರಲಿಕ್ಕೆ, ಅಂದರೆ ಮುಂಚಿತವಾಗಿ ಬರಲಿಕ್ಕೆ ನನಗೇನು ಅಭ್ಯಂತರ ಇಲ್ಲ. ಐ ಡೋಂಟ್ ಮೈಂಡ್ ಅಂದರೆ ನನಗೆ ಅಭ್ಯಂತರ ಇಲ್ಲ. ಯಾಕೆ ಅಭ್ಯಂತರ ಇಲ್ಲ? ಮುಂಚಿತವಾಗಿ ಬರಲಿಕ್ಕೆ ಅಭ್ಯಂತರ ಇಲ್ಲ. ಓಕೆ, ಆರನೇದು ನೋಡಿ, ಶಿ ಕೆಪ್ಟ್ ವರ್ಕಿಂಗ್ ಆಲ್ದೋ ಶಿ ಫೆಲ್ಟ್ ಇಲ್. ಅಂದರೆ ಆಕೆಗೆ ಹುಷಾರಿಲ್ಲ ಅಂದರೂ ಸಹ ಕೆಲಸ ಮಾಡ್ತಾನೇ ಇದ್ಲು. ಕೆಪ್ಟ್ ವರ್ಕಿಂಗ್, ಕೆಲಸ ಕಂಟಿನ್ಯೂ ಮಾಡ್ತಾನೇ ಇದ್ಲು. ಕೆಪ್ಟ್ ವರ್ಕಿಂಗ್. He avoided talking to his boss. ಅಂದರೆ ಅವನ ಬಾಸ್ ಹತ್ರ ಮಾತಾಡೋದನ್ನು ಅವಾಯ್ಡ್ ಮಾಡ್ದ. ಓಕೆ, ಸೊ he forgot bringing his jacket. ಅವನ ಜಾಕೆಟನ್ನು ತರುವುದನ್ನು ಮರೆತ. ಸ್ನೇಹಿತರೆ, ಇಲ್ಲೆಲ್ಲ ಗಮನಿಸಿದ್ದೀರಾ, ಇಲ್ಲಿ ಎರಡು ವರ್ಬ್ ಇದ್ದಂಗಿದೆ. ಒಂದು ಎಂಜಾಯ್ ಇದೆ, ಒಂದು ಲೀವ್ ಇದೆ. ಓಕೆ, ಇಲ್ಲಿ ಒಂದು ಡಿಸ್ಕಸ್ ಇದೆ, ಒಂದು ಗೋ ಇದೆ ಅಥವಾ ಗೋಯಿಂಗ್ ಇದೆ. ಒಂದು ಹೇಟ್ ಇದೆ, ಒಂದು ವೆಯ್ಟ್ ಅಂತಿದೆ, ವೆಯ್ಟಿಂಗ್. ಒಂದು ಫಿನಿಶ್ ಇದೆ, ಇನ್ನೊಂದು ಪ್ರಿಪೇರಿಂಗ್ ಇದೆ. ಓಕೆ, ಸೊ ಇನ್ನೊಂದು ಮೈಂಡ್ ಇದೆ, ಇನ್ನೊಂದು ಕಮಿಂಗ್. ಮೈಂಡ್ ಈಸ್ ಆಲ್ಸೋ ಇಟ್ಸ್ ಎ ವರ್ಬ್. ಐ ಡೋಂಟ್ ಮೈಂಡ್, ಐ ಮೈಂಡ್. ಓಕೆ, ಇಲ್ಲಿ ನೋಡಿ, ಶಿ ಕೆಪ್ಟ್ ಇದೆ, ಇಲ್ಲಿ ವರ್ಕಿಂಗ್ ಇದೆ. ರೈಟ್, ಇಲ್ಲಿ ಅವಾಯ್ಡ್ ಇದೆ, ಇಲ್ಲಿ ಟಾಕಿಂಗ್ ಇದೆ, ಇಲ್ಲಿ ಫರ್ಗಾಟ್ ಇದೆ, ಇಲ್ಲಿ ಬ್ರಿಂಗಿಂಗ್ ಇದೆ. ಹೌ ಇಸ್ ದಿಸ್ ಪಾಸಿಬಲ್? ಒಂದೇ ಸೆಂಟೆನ್ಸಲ್ಲಿ ಎರಡು ವರ್ಬ್ ಬರಲಿಕ್ಕೆ ಚಾನ್ಸ್ ಇದೆಯಾ? ಇದೆ. ಬಟ್ ಚಾನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನು ನೋಡ್ತಾ ಇದ್ದೀರಾ ನೀವು? ವರ್ಕಿಂಗ್, ಟಾಕಿಂಗ್, ಬ್ರಿಂಗಿಂಗ್, ಪ್ರಿಪೇರಿಂಗ್, ವೆಯ್ಟಿಂಗ್, ಗೋಯಿಂಗ್ ಆ್ಯಂಡ್ ಲಿವಿಂಗ್ ಏನಿದೆ, ಇವು ವರ್ಬ್ಗಳು ಅಲ್ಲ.
These are called gerunds. What are they called? They are called gerunds. Gerunds ಅಂದರೆ ಏನು? Gerunds ಅಂದರೆ ಆ್ಯಕ್ಚುಲಿ ವರ್ಬ್ ಥರ ಇರುತ್ತೆ ನೋಡಲಿಕ್ಕೆ, ಬಟ್ ಅದು ಐ ಎನ್ ಜಿ ಎಲ್ ಫಾರ್ಮಲ್ಲಿ ಇರುತ್ತೆ. ವರ್ಬ್ ಥರ ಇರುತ್ತೆ, ಬಟ್ ಐ ಎನ್ ಜಿ ಫಾರ್ಮಲ್ಲಿ ಇರುತ್ತೆ, ಬಟ್ ದ್ಯಾಟ್ ಇಸ್ ನಾಟ್ ಎ ವರ್ಬ್. ಈಗ ನೀವು ಟಾಕಿಂಗ್, ಐ ಆಮ್ ಟಾಕಿಂಗ್ ಅಂದರೆ ಇದರಲ್ಲಿ ವರ್ಬ್ ಏನು? ನಾನು ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ಐ ಆಮ್ ಟಾಕಿಂಗ್ ಅಲ್ವಾ, ನಾನು ಮಾತಾಡ್ತೀನಿ. ಐ ಆಮ್ ವಾಕಿಂಗ್ ಅಂದರೆ ನಾನು ನಡೀತಾ ಇದ್ದೀನಿ, ಅದು ವಾಕಿಂಗ್. ಸೊ ಅಲ್ಲಿ ಐ ಎನ್ ಜಿ ಇದೆ. ಬಟ್ ಇದನ್ನು ನಾಮಪದ ಅಂತ ತೊಗೊಳ್ತೀವಿ, ಇದನ್ನು ನೌನ್ ಅಂತ ಯಾವ ತೊಗೊಳ್ತೀವಿ, ಅದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ದ್ಯಾಟ್ ಡಸಂಟ್ ಬಿಕಮ್ ಅ ವರ್ಬ್. ಅದು ಅಲ್ಲಿ ವರ್ಬ್ ಆಗಲ್ಲ, ಅಲ್ಲಿ ಕ್ರಿಯೆ ಅಂತ ನಾವು ಪರಿಗಣಿಸಲ್ಲ ಅದನ್ನು. ಇಲ್ಲಿ ನೋಡಿ, ಐ ಎಂಜಾಯ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಅಂದರೆ ನಾನು ಬೆಂಗಳೂರಿನಲ್ಲಿ ವಾಸವಾಗಿರುವುದು ಅನ್ನೋದಿದೆಯಲ್ಲ, ವಾಸವಾಗಿರುವುದು ಅದು ನಾಮಪದನೇ ಹೊರತು ಇಟ್ಸ್ ನಾಟ್ ವಾಸವಾಗಿರು ಕ್ರಿಯೆ ಇರ್ಬೋದು. ವಾಸವಾಗಿರುವುದು ಇದೆಯಲ್ಲ ಅದು ನಾಮಪದ, ದಟ್ಸ್ ಅ ನೌನ್. ವಾಸವಾಗಿರುವುದು, ಐ ಎಂಜಾಯ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್, ನಾನು ಬೆಂಗಳೂರಲ್ಲಿ ವಾಸವಾಗಿರುವುದನ್ನು ನಾನು ಎಂಜಾಯ್ ಮಾಡ್ತೀನಿ, ಇರುವುದನ್ನು ನಾನು ಎಂಜಾಯ್ ಮಾಡ್ತೀನಿ. ಇಲ್ಲಿ ನೋಡಿ, ವಿ ಡಿಸ್ಕಸ್ ಗೋಯಿಂಗ್ ಆನ್ ಅ ಹಾಲಿಡೇ ಅಂದರೆ ಹೋಗೋದನ್ನು ನಾವು ಟ್ರಿಪ್ಪಿಗೆ ಹೋಗೋದನ್ನು ಡಿಸ್ಕಸ್ ಮಾಡಿದೆವು. ಸೊ ಇಲ್ಲಿ ಡಿಸ್ಕಸ್ ವರ್ಬ್ ಆಗುತ್ತೆ, ಇಲ್ಲಿ ಎಂಜಾಯ್ ವರ್ಬ್ ಆಗುತ್ತೆ. ಇಲ್ಲಿ ಗೋಯಿಂಗ್ ಏನಾಗುತ್ತೆ? ಹೋಗುವುದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹೋಗುವುದನ್ನು ಅನ್ನೋದಿದೆಯಲ್ಲ ಅದೇನಾಗುತ್ತೆ? ದ್ಯಾಟ್ ಬಿಕಮ್ಸ್ ನೌನ್, ಅದು ನಾಮಪದ ಆಗುತ್ತೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ನಾವು ಹೋಗೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೋಗೋದೇನಿಲ್ಲಿ? ಹೋಗೋದು ಬಂದು ಕ್ರಿಯೆ ಅಲ್ಲ, ಇದು ನಾವು ಅದನ್ನು ನೌನ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಗೋಯಿಂಗ್, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಗೋಯಿಂಗ್. ಸೊ ಇಲ್ಲಿ ನೋಡಿ, ಐ ಎನ್ ಜಿ ಇದೆ, ಎರಡು ಕಡೆನೂ ಐ ಎನ್ ಜಿ ಇದೆ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಗೋಯಿಂಗ್, ನಾವು ಹೋಗೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅನ್ನೋದು ಮಾತ್ರ ಇಲ್ಲಿ ಕ್ರಿಯೆ ಆಗುತ್ತೆ, ಹೊರತು ಹೋಗೋದರ ಬಗ್ಗೆ ಅಂತಿದೆಯಲ್ಲ ದ್ಯಾಟ್ ಈಸ್ ನಾಟ್ ಅ ವರ್ಬ್, ದ್ಯಾಟ್ ಈಸ್ ಅ ನೌನ್. ಅದಕ್ಕೆ ನಾವು ಜೆರಂಡ್ ಅಂತ ಹೇಳ್ತೀವಿ. ಜೆರಂಡ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ವೆನ್ ವರ್ಬ್ ಈಸ್ combined with ing and it is not a verb. Okay, it tells something. Adr ಬಗ್ಗೆ ನಾವು we are talking something about the noun, we are talking something about the gerund. ಏನು ಮಾತಾಡ್ತಿದ್ದೀವಿ ನಾವು? ಹೋಗೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಥವಾ ನಾವು ಡಿಸ್ಕಸ್ ಮಾಡಿದ್ವಿ ಅನ್ನೋದು ಇಲ್ಲಿ ಮೀನಿಂಗ್ ಕೊಡುತ್ತೆ. ಓಕೆ, ಇಲ್ಲಿ ನೋಡಿ, ಐ ಹೇಟ್ ವೇಟಿಂಗ್ ಫಾರ್ ಬಸ್ಸಸ್. ನನಗೆ ಬಸ್ಗಳನ್ನು ಕಾಯೋದು ಅಂದರೆ ಕಷ್ಟ ಅಥವಾ ನನಗಿಷ್ಟ ಇಲ್ಲ. ಕಾಯುವುದು ಅಂದರೆ, ಈ ಕಾಯುವುದು ಇದೆಯಲ್ಲ ದ್ಯಾಟ್ ಈಸ್ ನಾಟ್, ಅದು ಕ್ರಿಯೆ ಅಲ್ಲ, ದ್ಯಾಟ್ಸ್ ನಾಟ್ ಎ ವರ್ಬ್, ದ್ಯಾಟ್ ಈಸ್ ಅ ಜೆರಂಡ್. ಓಕೆ, ವೇಟಿಂಗ್, ಐ ಹೇಟ್ ವೇಟಿಂಗ್ ಫಾರ್ ಬಸ್ಸಸ್. ಕಾಯೋದನ್ನು ನನಗೆ ಇಷ್ಟ ಆಗೋದಿಲ್ಲ, ಕಾಯೋದು ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಇಲ್ಲಿ ನಾವು ಕಾಯೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದ್ಯಾರ್ ಇಟ್ ಬಿಕಮ್ಸ್ ಜೆರಂಡ್, ದ್ಯಾಟ್ ಈಸ್ ನಾಟ್ ಎ ವರ್ಬ್, ಅದು ವರ್ಬ್ ಅಲ್ಲ. ಓಕೆ, ಯಾ. ಸೊ ಇಲ್ಲಿ ನೋಡಿ, ವಿ ಹ್ಯಾವ್ ಫಿನಿಶ್ಡ್ ಪ್ರಿಪೇರಿಂಗ್ ಫಾರ್ ದ ಟ್ರಿಪ್. ನಾವು ಟ್ರಿಪ್ಪಿಗೆ ಹೋಗೋದೇನಿದೆ ಅದನ್ನು ನಾವು ಪ್ರಿಪೇರಿಂಗ್ ಏನಿದೆ ಅದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ವಿ, ಅದು ಮುಗಿಸಿದ್ದೀವಿ, ಆ ತಯಾರಿಯನ್ನು ಮುಗಿಸಿದ್ದೀವಿ. ಇಲ್ಲಿ ಫಿನಿಶ್ ಅನ್ನೋದು ವರ್ಬ್ ಆಗುತ್ತೆ. ಓಕೆ, ಇಲ್ಲಿ ಹೇಟ್ ಅನ್ನೋದು ಇಟ್ಸ್ ಕೈಂಡ್ ಆಫ್ ಹೇಟ್ ಇಸ್ ಅ ವರ್ಬ್. ಐ ಹೇಟ್ ಅದು ವರ್ಬೇ ಆಗುತ್ತೆ ಅಲ್ಲಿ. ಓಕೆ, ಸೊ ಇಲ್ಲಿ ಪ್ರಿಪೇರಿಂಗ್ ಅನ್ನೋದು ವರ್ಬ್ ಅಲ್ಲ, ಪ್ರಿಪೇರಿಂಗ್ ಈಸ್ ಜೆರಂಡ್. ಐ ಎನ್ ಜಿ ಇದೆ, ಬಟ್ ಸ್ಟಿಲ್ ಇಟ್ ಇಸ್ ಅ ಜೆರಂಡ್, ರೈಟ್? ನಾವು ಐ ಡೋಂಟ್ ಮೈಂಡ್ ಅಂದರೆ ಇಲ್ಲಿ ನಾವು ಮೈಂಡ್ ಅಂತ ತೊಗೊಳ್ತೀವಿ. ಐ ಡೋಂಟ್ ಮೈಂಡ್ ಅಂದರೆ ನಾನು ಕೇರ್ ಮಾಡೋದಿಲ್ಲ. ಸೊ ಐ ಡೋಂಟ್ ಮೈಂಡ್ ಕಮಿಂಗ್ ಅರ್ಲಿ. ಕಮಿಂಗ್ ಅನ್ನೋದು ಬೇಗ ಬರುವುದರ ಬಗ್ಗೆ ನನಗೆ ಅಭ್ಯಂತರ ಇಲ್ಲ, ಬರುವುದರ ಬಗ್ಗೆ ನನಗೆ ಅಭ್ಯಂತರ ಇಲ್ಲ. ಬೇಗ ಬರುವುದು ಇದೆಯಲ್ಲ, ಆ ಬರುವುದು ಇಟ್ಸ್ ನಾಟ್ ಎ ವರ್ಬ್, ಅದು ಕ್ರಿಯೆ ಅಲ್ಲ. ಮೈಂಡ್ ಅನ್ನೋದು ಕ್ರಿಯೆ. ನನಗೆ ಅಭ್ಯಂತರ ಇಲ್ಲ ಅಂದರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಇದೆಯಲ್ಲ, ದ್ಯಾಟ್ ಈಸ್ ವರ್ಬ್. ಓಕೆ, ಇಸ್ಂಟ್ ಇಟ್ ಇಂಟ್ರೆಸ್ಟಿಂಗ್? ಸೊ ಈ ಥರದ್ದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ಇಂಗ್ಲೀಷಲ್ಲಿದೆ. ಓಕೆ, ನಮಗೆ ಕೆಲವುದು ಗೊತ್ತಾಗೋದಿಲ್ಲ ಅಷ್ಟೇ, ಕೆಲವುದು ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ, ಬಟ್ ಇಟ್ಸ್ ವೆರಿ ಸಿಂಪಲ್ ಅನ್ಲೆಸ್ ಯು ನೋ ದ ಗ್ರಾಮರ್. ಶಿ ಕೆಪ್ಟ್ ವರ್ಕಿಂಗ್ ಆಲ್ದೋ ಶಿ ಫೆಲ್ಟ್ ಇಲ್. ಇಲ್ಲಿ ನೋಡಿ, ವರ್ಕಿಂಗ್ ಐ ಎನ್ ಜಿ ಇದೆ. ವರ್ಕಿಂಗ್ ಅಂತ ತೊಗೊಂಡಾಗ ಸರ್ ಅದು ಕ್ರಿಯೆ ಅಲ್ವಾ ಅಂತ ಹೇಳ್ತಿರಲ್ಲ, ನೋ, ಇಟ್ಸ್ ನಾಟ್. ಕೆಪ್ಟ್ ಅದು ಕ್ರಿಯೆ. ಶಿ ಕೆಪ್ಟ್ ವರ್ಕಿಂಗ್ ಆಲ್ದೋ ಶಿ ಫೆಲ್ಟ್ ಇಲ್ ಅಂದರೆ ಆಕೆಗೆ ಹುಷಾರಿಲ್ಲ ಅಂದ್ರೂ ಸಹ ಆಲ್ದೋ ಇಟ್ಸ್ ಅ ಕನೆಕ್ಟಿಂಗ್ ವರ್ಡ್. ಆಲ್ದೋ ಹುಷಾರಿಲ್ಲ ಅಂದ್ರೂ ಸಹ
ಆಕೆ ಕೆಲಸ ಮಾಡ್ತಾನೇ ಇದ್ದಳು. ಕೆಪ್ಟ್ ವರ್ಕಿಂಗ್ ಅಂದರೆ ಕೆಲಸ ಮಾಡ್ತಾನೇ ಇದ್ಳು. ಶಿ ಕೆಪ್ಟ್ ವರ್ಕಿಂಗ್. ಓಕೆ, ಸೊ ಇಲ್ಲಿ ಏನು, ವರ್ಕಿಂಗ್ ಈಸ್ ಅ ಜೆರಂಡ್. ಓಕೆ, ಶಿ ಕೆಪ್ಟ್ ಅನ್ನೋದು ಇಟ್ಸ್ ಅ ವರ್ಬ್. He avoided talking to his boss. This is two. Okay. She or he avoided talking to his boss. Avoided is a verb. ಇದು ಕ್ರಿಯೆ, ಇದು gerund. To his boss. ಅಂದರೆ ಅವನು ಆತನ ಬಾಸ್ನೊಂದಿಗೆ ಮಾತನಾಡುವುದನ್ನು ಅವಾಯ್ಡ್ ಮಾಡ್ದ. ಏನು ಮಾಡ್ದ? ಮಾಡಿದ. ಮಾಡು ಅನ್ನೋದು ಮಾತ್ರ ಕ್ರಿಯೆ ಇಲ್ಲಿ. ಓಕೆ, ಯಾವುದನ್ನು? ಮಾತನಾಡುವುದನ್ನು ಕ್ರಿಯೆ ಅಲ್ಲ. ಮಾಡು ಅಂತ ಏನಿದೆ ಒಂದು ಸೆಂಟೆನ್ಸಲ್ಲಿ ಅದು ಮಾತ್ರ ಕ್ರಿಯೆ. ಸೊ ಹಿ ಅವಾಯ್ಡೆಡ್ ಟಾಕಿಂಗ್ ಟು ಹಿಸ್ ಫ್ರೆಂಡ್, ಟಾಕಿಂಗ್ ಟು ಹಿಸ್ ಬಾಸ್. ಬಾಸ್ನೊಂದಿಗೆ ಮಾತನಾಡುವುದನ್ನು ಅವನು ಅವಾಯ್ಡ್ ಮಾಡಿದ. ಹಿ ಫಾರ್ಗಾಟ್ ಬ್ರಿಂಗಿಂಗ್ ಹಿಸ್ ಜಾಕೆಟ್. ಇಲ್ಲಿ ನೋಡಿ, ಏನಾಯಿತು ಅವನಿಗೆ? ಏನು ಮಾಡ್ದ? ಅವನು ಮರೆತ. ಸೊ ಮರೆತ ಅನ್ನೋದು ಕ್ರಿಯೆ ಹೊರತು ತರುವುದನ್ನು ಅಲ್ಲ. ತರುವುದನ್ನು ಮರೆತ. ಇಲ್ಲಿ ಕ್ರಿಯೆ ಏನಾಗಿದೆ? ಮರ್ತಿದ್ದಾನೆ. ಏನನ್ನು ಮರ್ತಿದ್ದಾನೆ? ಜಾಕೆಟ್ ತರೋದನ್ನು ಮರ್ತಿದ್ದಾನೆ. ಓಕೆ, ಸೊ ಸ್ನೇಹಿತರೆ, ಈ ಥರದ್ದು ಸೆಂಟೆನ್ಸ್ ತುಂಬಾ ಇದೆ ಇಂಗ್ಲೀಷಲ್ಲಿ. ಆ್ಯಂಡ್ ಇದಕ್ಕೆ ತದ್ವಿರುದ್ಧವಾಗಿ ಇನ್ನೊಂದು ಥರನೂ ಸೆಂಟೆನ್ಸನ್ನು ಮಾಡ್ಬೋದು. ಸೊ ಇದನ್ನು ನಾವು ಜೆರಂಡ್ ಅಂತ ಹೇಳ್ತೀವಿ. ಇನ್ನೊಂದು ಟು ಪ್ಲಸ್ ಇನ್ಫಿನಿಟಿವ್ ಅಂತ ಹೇಳ್ತೀವಿ. ಟು ಪ್ಲಸ್ ಇನ್ಫಿನಿಟಿವ್. ಓಕೆ, ಐ ಫಾರ್ಗಾಟ್ ಟು ಟೆಲ್ ಯು ಅಂತ ಹೇಳೋದು. ಐ ಫಾರ್ಗಾಟ್ ಟು ಟೆಲ್ ಯು. ಅಲ್ಲಿ ಟು ಮತ್ತು ನಾವು ಇನ್ಫಿನಿಟಿನ ಬಳಸ್ತೀವಿ. ಅದರದ್ದು ಬೇರೆ ಮೀನಿಂಗ್ ಆಗುತ್ತೆ. ಸೊ ಈ ಜೆರಂಡನ್ನೇ ಬಳಸಿ ಬೇರೆ ಥರನೂ ನಾವು ಸೆಂಟೆನ್ಸಸ್ ಫಾರ್ಮ್ ಮಾಡ್ಬೋದು. ಸೊ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಾನು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಷ್ಟೇ ನಿಮಗೆ ಕೊಟ್ಟಿದ್ದೀನಿ. ಇದನ್ನು ನೆಕ್ಸ್ಟ್ ಬರೋ ಲೆಸನ್ಸಲ್ಲಿ ನಾನು ನಿಮಗೆ ಟು ಇನ್ಫಿನಿಟಿವ್, ಟು ಪ್ಲಸ್ ಇನ್ಫಿನಿಟಿವ್ ಮತ್ತು ಜೆರಂಡನ್ನು ಎಲ್ಲೆಲ್ಲಿ ಬಳಸ್ಬೋದು, ಇದನ್ನು ನಾವು ಯಾವ್ಯಾವ ಥರ ಯಾವ್ಯಾವ ಪದಗಳಾದಮೇಲೆ ನಾವು ಜೆರಂಡನ್ನು ಬಳಸ್ಬೋದು, ಎಷ್ಟು ರೀತಿಯ ಪದಗಳಿದ್ದಾವೆ, ಅದರ ಮೀನಿಂಗ್ ಏನು, ಮೀನಿಂಗ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಬಟ್ ಈ ವಿಡಿಯೋದಲ್ಲಿ ಈಗ ನಾನು ಬ್ರೀಫಾಗಿ ಇದನ್ನು ನಿಮಗೆ ಕನ್ನಡದಲ್ಲಿ ಇದನ್ನು ಬರೀತೀನಿ. ಐ ಎಂಜಾಯ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಲಿವಿಂಗ್ ಅಂದರೆ ವಾಸವಾಗಿರುವುದು. ವಾಸವಾಗಿರುವುದು ಅಂದರೆ ನಾನು ಎಂಜಾಯ್ ಮಾಡ್ತೀನಿ. ಓಕೆ, ಡಿಸ್ಕಸ್ಡ್ ಗೋಯಿಂಗ್, ಹೋಗುವುದರ ಬಗ್ಗೆ. ವಿ ಡಿಸ್ಕಸ್ಡ್ ಗೋಯಿಂಗ್ ಆನ್ ಎ ಹಾಲಿಡೇ ಟುಗೆದರ್. ಹೋಗೋದ್ರ ಬಗ್ಗೆ, ನಾವು ಟ್ರಿಪ್ಪಿಗೆ ಹೋಗೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಐ ಹೇಟ್ ವೇಟಿಂಗ್ ಫಾರ್ ಬಸ್ಸಸ್. ಬಸ್ಸು ಕಾಯುವುದು ಎಂದರೆ ಅದ್ರ ಬಗ್ಗೆ ನನಗೆ ಇಷ್ಟ ಇಲ್ಲ ಅಂತ. ಐ ಹೇಟ್. ಆಲ್ರೈಟ್, ವಿ ಹ್ಯಾವ್ ಫಿನಿಶ್ಡ್ ಪ್ರಿಪೇರಿಂಗ್ ಫಾರ್ ದ ಟ್ರಿಪ್. ಅಂದರೆ ಟ್ರಿಪ್ಪಿಗೆ ತಯಾರಿ ಮಾಡೋದು ಮುಗಿಸಿದ್ದೀವಿ, ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಐ ಡೋಂಟ್ ಮೈಂಡ್ ಕಮಿಂಗ್ ಅರ್ಲಿ. ಬೇಗನೆ ಬರಲು ಅಭ್ಯಂತರವಿಲ್ಲ. She kept working although she felt ill. Kept working, ಕೆಲಸ ಮಾಡುತ್ತಾ. She kept working although she felt ill. ಕೆಲಸ ಮಾಡುತ್ತಾ ಇರು. He avoided talking to his boss. Avoided talking, ಮಾತಾಡಲು ನಿರಾಕರಿಸು. Okay, he forgot bringing his jacket. ತರಲು ಮರೆಯು. ಓಕೆ ಸ್ನೇಹಿತರೆ, ಈ ಜೆರಂಡ್ ಅನ್ನೋ ಟಾಪಿಕ್ ಇದೆಯಲ್ಲ, ಜೆರಂಡ್ ಅನ್ನೋ ಟಾಪಿಕ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ಇಟ್ಸ್ ವೆರಿ ಈಸಿ. ಓಕೆ, ಸೊ ಏನಿಲ್ಲ, ಐ ಎನ್ ಜಿ ಬರುತ್ತೆ, ಐ ಎನ್ ಜಿ ಜೊತೆಗೆ ಇನ್ನೊಂದು ವರ್ಬ್ ಇರುತ್ತೆ. ಸೊ ಈ ಐ ಎನ್ ಜಿ ಅಂತ ಏನು ಬಂದಿದೆ ಅದನ್ನು ವರ್ಬ್ ಅಂತ ನಾವು ಹೇಳೋ ಹಾಗಿಲ್ಲ. ದ್ಯಾಟ್ ಈಸ್ ಅ ಜೆರಂಡ್. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಜೆರಂಡ್ ಬಗ್ಗೆ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ಮುಂದಿನ ವೀಡಿಯೋಸಲ್ಲಿ ನಾನು ಇದನ್ನು ಇನ್ನೂ ಸ್ವಲ್ಪ ಬ್ರಾಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದರದ್ದು ನಿಮಗೆ ಕರೆಕ್ಟಾಗಿ ಅದರದ್ದು ಡೀಟೇಲಾಗಿ ಏನು ಅಂತ ನಿಮಗೆ ವಿಷಯ ಗೊತ್ತಾಗುತ್ತೆ, ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಎಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.
ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೋರ್ಸ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ನಿಮಗೆ ಇಷ್ಟ ಆದರೆ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಕಡೆ. ನಿಮಗೆ ಏನಾದ್ರು ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. Thank you so much. Bye bye. Take care.